ಮುಂದಿನ ಸುದ್ದಿಗೆ ಹೋಗೋಣ. ಅಯಾತುಲ್ಲಾ ಅಲಿ ಖಮೇನಿ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆ ಇವತ್ತು ಕೂಡ ಮುಂದುವರಿತು. 9ನೇ ತಾರೀಕು ಆಗೋದು. ಒಟ್ಟು 5 ದಿನಗಳ ಪ್ರಕ್ರಿಯೆ ಇದು. ಇವತ್ತು ಕೂಡ ಮುಂದುವರಿತು. ಇವತ್ತು ಮುಜ್ತಬಾ ಅಲಿ ಖಮೇನಿ ಪತ್ತೆ ಇಲ್ಲ, ಸುದ್ದಿ ಇಲ್ಲ. ನಿನ್ನೆ IRGC ಅವರು ಮುಜ್ತಬಾ ಅಲಿ ಖಮೇನಿಯ ಅದೊಂದು ಪೋಸ್ಟರ್ ಥರ ಇರೋದನ್ನು ಹಿಡ್ಕೊಂಡ್ಬಂದರು. ಇದು ಟೆಹರಾನ್ನಲ್ಲಿ ಏನೋ ಬರೆದು ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್ದು ಪೋಸ್ಟರ್ನ. ಅದಕ್ಕೆ ಜನ ಕಲ್ಲು ಹೊಡೆಯೋದು. ಡೊನಾಲ್ಡ್ ಟ್ರಂಪು ಒಂದು ನ್ಯೂಸ್ ಚಾನಲ್, ಆಕ್ಸಿಯೋಸ್ ನ್ಯೂಸ್ ಚಾನಲ್ಗೆ ಇಂಟರ್ವ್ಯೂನಲ್ಲಿ ಎಲ್ಲರೂ ಒಂದೇ ಕಡೆ ಇದ್ದಾರೆ, ಒಂದು ಶಾಟ್ನಲ್ಲಿ ಎಲ್ಲರೂ ಮುಗಿಸ್ಬಿಡ್ಬೋದು ಅಂತ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಎಲ್ಲರೂ ಒಂದೇ ಕಡೆ ಇದ್ದಾರೆ, ಒಂದು ಶಾಟ್ನಲ್ಲಿ ಮುಗಿಸ್ಬಿಡ್ಬೋದು ಅಂತ. ಅಂತ್ಯಕ್ರಿಯೆಯಲ್ಲಿ ಜನರು ಅಳುತ್ತಿರುವುದನ್ನು ನೋಡಿ ಆಶ್ಚರ್ಯ ಆಯಿತು. ಸಾವಿರಾರು ಇರಾನಿಯನ್ನರು ಸೇರಿರುವುದನ್ನು ನೋಡಿ ಶಾಕ್ ಆಗ್ತಿದೆ. ಆ ಜನರು ಅಲಿ ಖಮೇನಿಯನ್ನು ದ್ವೇಷಿಸ್ತಾರೆ ಅಂತ ನಾನು ಭಾವಿಸಿದ್ದೆ. ಬಹುಶಃ ಇದು ನಕಲಿ ಕಣ್ಣೀರಿರಬಹುದು, ನಾಟಕ ಮಾಡ್ತಿದ್ದಾರೇನೋ. ಉಳಿದಿರುವ ಉನ್ನತ ನಾಯಕರನ್ನು ಒಂದೇ ಹೊಡೆತದಲ್ಲಿ ಕೊಲ್ಲಬಹುದು. ಒಂದೇ ಹೊಡೆತದಲ್ಲಿ ಅಲ್ಲಿನ ಜನರನ್ನು ಕೊಲ್ಲುವ ಸಾಮರ್ಥ್ಯ ಅಮೇರಿಕಕ್ಕಿದೆ. ಅವರೆಲ್ಲರೂ ಒಂದೇ ಸ್ಥಳದಲ್ಲಿದ್ದಾರೆ, ಒಂದು ಶಾಟ್ ಸಾಕು. ಆದರೆ ನಾವು ಹಾಗೆ ಮಾಡಲ್ಲ, ಮಾತುಕತೆ ನಡೆಸೋದಕ್ಕೂ ಯಾರೂ ಉಳಿಯೋದಿಲ್ಲ ಅಂತ ಆಕ್ಸಿಯೋಸ್ ನ್ಯೂಸ್ ಚಾನಲ್ಗೆ ಡೊನಾಲ್ಡ್ ಟ್ರಂಪ್ ಕೊಟ್ಟ ಇಂಟರ್ವ್ಯೂನಲ್ಲಿ ಹೇಳಿರುವ ಮಾತಿದು. ಇರಾನ್ನಿಂದ ಟಾಂಗ್: ನಿಮಗೆ ನಾಗರಿಕತೆ ಇಲ್ಲ, ಇತಿಹಾಸ ಇಲ್ಲ, ಗೌರವವೂ ಇಲ್ಲ. ಜನರ ಇಂಥ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅರ್ಮೇನಿಯಾದಲ್ಲಿನ ಇರಾನ್ ರಾಯಭಾರಿ ಕಚೇರಿಯ ಕೌಂಟರ್ ಇದು. ಟ್ರಂಪ್ ಮತ್ತು ಅಮೇರಿಕ ಜನರನ್ನು ಕೊಲ್ಲಬಹುದು, ಅದು ಆದರ್ಶವಲ್ಲ. ಅಮೇರಿಕಕ್ಕೆ ನಾಗರಿಕತೆ ಇಲ್ಲ ಅಥವಾ ಇತಿಹಾಸ ಇಲ್ಲ, ಗೌರವವೂ ಇಲ್ಲ. ಆದ್ದರಿಂದ ಇಂಥ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಂತ ಅರ್ಮೇನಿಯಾದ ಇರಾನ್ ರಾಯಭಾರ ಕಚೇರಿಯ ಸ್ಟೇಟ್ಮೆಂಟ್ ಇದು. ಟ್ರಂಪು ಜಗತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀರಿ, ಈ ಮನುಷ್ಯಂಗೇನೋ ಗಂಭೀರವಾದ ಸಮಸ್ಯೆ ಇದೆ ಅಂತ. ಆತ ಒಂದು ಶಾಟು ಏನು ದೊಡ್ಡ ವಿಷಯ ಹೇಳಿದ್ರಲ್ಲೇನು ಆಶ್ಚರ್ಯ ಇಲ್ಲ. ಬಟ್ ಅಮೇರಿಕದ ಅಧ್ಯಕ್ಷರೊಬ್ಬರು ಇಂಥದ್ದು ಮಾತಾಡ್ತಾ ಇದ್ದಾರೆ ಅನ್ನೋದು ಆಶ್ಚರ್ಯ, ದುಃಖ ಕೂಡ. ಅಮೇರಿಕದ ಅಧ್ಯಕ್ಷರೊಬ್ಬರು ಮಾತಾಡ್ತಿದ್ದಾರೆ ಅನ್ನೋದು. ಆದರೆ ಇರಾನು ಇತಿಹಾಸ ನಾಗರಿಕತೆಯ ಪಾಠ ಮಾಡ್ತಿದೆಯಲ್ಲ ಅನ್ನೋದು ಆಶ್ಚರ್ಯ ಆಗ್ತಾ ಇದೆ. ಇತಿಹಾಸ ನಾಗರಿಕತೆಯ ಪಾಠ. ನಾಗರಿಕತೆ ಇಲ್ಲ, ಇತಿಹಾಸ ಇಲ್ಲ, ಗೌರವವೂ ಇಲ್ಲ. ಟ್ರಂಪ್ ಮತ್ತು ಅಮೇರಿಕ ಜನರನ್ನು ಕೊಲ್ಲಬಹುದು, ಇದು ಆದರ್ಶವಲ್ಲ ಅಂತ ಇರಾನ್ ಹೇಳ್ತಾ ಇರೋದು. ಯಾರಿಗೆ ಇತಿಹಾಸದ ಪರಿಚಯ ಇದೆ ಹಾಗಿದ್ರೆ? ಇರಾನ್ ಅಂತ ಇವತ್ತು ನಾವು ಏನು ಕರಿತೀವಿ, ಇಟ್ ವಾಸ್ ಬೇಸಿಕಲಿ ಪರ್ಷಿಯಾರಿ, ಅಗ್ನಿ ಆರಾಧಕರ ದೇಶ ಇದು. ಆ ಅಗ್ನಿ ಆರಾಧಕರನ್ನು ತರಿದು ಹಾಕಿ ಅಳಿದುಳಿದವರನ್ನು ಕನ್ವರ್ಟ್ ಮಾಡಿ ಇಸ್ಲಾಂಗೆ ಮತಾಂತರಗೊಳಿಸಿ, ಮತಾಂತರವಾಗಲು ಇಷ್ಟವಿಲ್ಲದಿರುವವರು ಭಾರತಕ್ಕೆ ಓಡಿ ಬಂದು ಆ ಅಗ್ನಿ ಆರಾಧಕರ ನಾಡಿನಲ್ಲಿ ಇಸ್ಲಾಮಿಕ್ ಧ್ವಜ ನೆಟ್ಟಾಗ ಈ ವಾತಾವರಣ ಇದೆ ಅಲ್ಲಿ. ಇವ್ರು ಏನು ಇತಿಹಾಸದ ಬಗ್ಗೆ ಮಾತಾಡ್ತಾರೆ? ಟುಡೇ ದೇ ಆರ್ ಇನ್ ಗ್ರೀಫ್, ಲೆಟ್ ಅಸ್ ಅಗ್ರಿ. ದುಃಖದಲ್ಲಿದ್ದಾರೆ ಅವರು, ನೋ ಡೌಟ್. ಬಟ್ ಮಾಡ್ಕೊಳ್ಳಿ ಪಾಠ, ಇತಿಹಾಸದ ಪಾಠ, ಗೌರವದ ಪಾಠ, ಆದರ್ಶದ ಪಾಠ ಡೊನಾಲ್ಡ್ ಟ್ರಂಪ್ಗೆ ಮಾಡ್ಕೊಳ್ಳಿ. ಬಟ್ ನಿಮ್ಮ ಟ್ರ್ಯಾಕ್ ರೆಕಾರ್ಡೇನು ಹೇಳ್ಕೊಳ್ಳುವಂಥದ್ದಲ್ಲ ಅಂತ. ಒಂದು ಸಣ್ಣ ರಿಗ್ರೆಟ್ ಕೂಡ ಇಲ್ಲ ಅಲ್ಲಿ. ಈ ನೆಲ, ಈ ನಾಡು, ಈ ದೇಶ ಇನ್ಯಾವುದೋ ಆರಾಧನಾ ಪದ್ಧತಿ ಅವರು ಆಳ್ತಾ ಇದ್ದದ್ದು. ಅವರು ನಮ್ಮನ್ನು ಕರೆದು ಆಶ್ರಯ ಕೊಟ್ಟರು. ಆಶ್ರಯ ಪಡೆದು ಬೇರು ಬಿಟ್ಟ ನಂತರ ಅವರ ನರಮೇಧ ಮಾಡಿ ಅಳಿದುಳಿದವರನ್ನು ಒತ್ತಾಯದ ಮತಾಂತರ ಮಾಡಿ ನಾವು ಈಗಿನ ಸ್ಥಿತಿಗೆ ದೇಶವನ್ನು ತಂದಿದ್ದೇವೆ ಅನ್ನುವ ಪರಿಕಲ್ಪನೆ ಈ ಟ್ವೀಟ್ ಮಾಡಿದ ಅರ್ಮೇನಿಯಾದ ಇರಾನ್ ರಾಯಭಾರ ಕಚೇರಿಯವರಿಗೊಂದು ಇರಬೇಕಾಗಿತ್ತಲ್ವಾ?
ಆಶ್ಚರ್ಯ ಆಗುತ್ತಿದ್ದು. ಆ ಭಾಗದಲ್ಲಿ ಓಡಾಡಿದರೆ, ನಾನು ಇರಾನ್ ಅಂತ ಹೇಳ್ತಿಲ್ಲ, ಇರಾನ್ಗೆ ಯಾವತ್ತೂ ಹೋಗಿಲ್ಲ ನಾನು. ಕಜಕಿಸ್ತಾನ್, ತಜ್ಕಿಸ್ತಾನ್, ಉಜ್ಬೇಕಿಸ್ತಾನ್, ಅಲ್ಲಿನ ಜನರಿಗೆ ಸಣ್ಣ ಮಟ್ಟದೊಂದು ರಿಗ್ರೆಟ್ ಕಾಡುತ್ತೆ. ಅಲ್ಲಿ ಬಾಕು ಅಂತ ಒಂದು ಊರಿದೆ, ಅದರಿಂದ ಒಂದು 20-25 ಕಿಲೋಮೀಟರ್ ದೂರದಲ್ಲಿ ಈ ನ್ಯಾಚುರಲ್ ಮೀಥೇನ್ ಬರುತ್ತೆ ಭೂಮಿಯಿಂದ ಹೊರಗೆ. ಅದು ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ, ಶತಮಾನಗಳಿಂದ, ಸಾವಿರಾರು ವರ್ಷಗಳಿಂದ ಉರಿತಾ ಇರೋದು. ಅಲ್ಲಿನ ಮೂಲ ನಿವಾಸಿಗಳು, ಅವ್ರನ್ನ ಝೊರಾಸ್ಟ್ರಿಯನ್ಸ್ ಅಂತ ಕರೀತಾರೆ. ಈಗ ನಮ್ಮಲ್ಲಿ ಪಾರ್ಸಿಗಳು ಅಂತಿದಾರಲ್ಲ ಅವರು, ಅವರ ಆರಾಧನಾ ಜಾಗ ಆಗಿತ್ತದು. ಆ ಜಾಗಕ್ಕೆ ಹೋದಾಗ ಅಲ್ಲಿ ವ್ಯವಸ್ಥಾಪನೆ ಮಾಡುವವರಲ್ಲೊಂದು ಸಣ್ಣ ರಿಗ್ರೆಟ್ ಕಾಣಿಸುತ್ತೆ. ಗೈಡ್ಗಳು ಹೇಳ್ತಾರೆ ಅದನ್ನು. ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ಹ್ಯಾವ್ ಎನಿ ಝೊರಾಸ್ಟ್ರಿಯನ್ಸ್ ವಿತ್ ಅಸ್ ನೌ, ಬಟ್ ವಿ ಆರ್ ಸ್ಟಿಲ್ ಕೀಪಿಂಗ್ ದಿಸ್ ಪ್ಲೇಸ್ ಹೋಲಿ. If at all any Zoroastrian comes and decides to stay here, we want to keep this place holier for them ಅನ್ನೋದು ಆ ಮಾತಾರು ಹೇಳ್ತಾರೆ ಅವರು. ಅಟ್ಲೀಸ್ಟ್ ಮಾತಾರು ಬರುತ್ತೆ ಅವ್ರ ಬಾಯಲ್ಲಿ. ಇವತ್ತು ನಮ್ಮ ಜೊತೆಗೆ ಯಾರೂ ಝೊರಾಸ್ಟ್ರಿಯನ್ಸ್ ಇಲ್ಲ. ಯಾಕಿಲ್ಲ? ಇದ್ದರೂ ಅಲ್ಲೇ ಓಡಿಸ್ಬಿಟ್ಟಿದ್ದೀವಿ ನಾವು. ಸಾಧ್ಯವಾದಷ್ಟು ಜನರನ್ನು ಕೊಂದು ಉಳಿದವ್ರನ್ನ ಕನ್ವರ್ಟ್ ಮಾಡಿ ಉಳಿದವ್ರನ್ನ ಓಡಿಸ್ಬಿಟ್ಟಿದ್ದೀವಿ. ಕಾಶ್ಮೀರದಿಂದ ಓಡಿಸಲಾಯ್ತಲ್ಲ ಹಾಗೆ. ಅಟ್ಲೀಸ್ಟ್ ಆ ರಿಗ್ರೆಟ್ ಆದರೂ ಇದೆ. ಇದು ನೋಡಿ, ಆದರ್ಶ, ಇತಿಹಾಸ, ಇದರ ಪಾಠ ಹೇಳೋರು ಸರಿಯಾಗಿದ್ದಾರೆ, ಕೇಳಿಸ್ಕೊಳ್ಳೋರು ಸರಿಯಾಗೇ ಇದ್ದಾರೆ. ಇದನ್ನು ಇಂಥ ಬದಲಾವಣೆಗೊಳಪಟ್ಟ ರಾಷ್ಟ್ರಗಳು ಎದೆ ಬಡ್ಕೊಂಡು ಹೇಳ್ತಾವಲ್ಲ ಈಗ, ಅಲ್ಲೆಲ್ಲ ಕೂಡ ಇನ್ನೊಂದು ಆರಾಧನಾ ಪದ್ಧತಿ ಇತ್ತು. ಆ ಆರಾಧನಾ ಪದ್ಧತಿಗೆ ಅವರವೇ ಆದ ದೇವರುಗಳಿದ್ವು, ಆಚರಣೆಗಳಿದ್ವು, ಹಬ್ಬಗಳಿದ್ವು, ಯಾತ್ರಾ ಸ್ಥಳಗಳಿದ್ವು, ಪ್ರಾರ್ಥನಾ ಸ್ಥಳಗಳಿದ್ವು. ಎಲ್ಲವನ್ನು ಮುಗಿಸಿ ಈಗ ಇತಿಹಾಸ, ಗೌರವ, ಆದರ್ಶ, ಅಂತ್ಯಕ್ರಿಯೆ ಪ್ರಕ್ರಿಯೆ ಶುರುವಾಗಿದೆ. ಅಯಾತುಲ್ಲಾ ಅಲಿ ಖಮೇನಿಗೆ 4 ಜನ ಮಕ್ಕಳು, 3 ಜನ ಮಕ್ಕಳು ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದಾರೆ. ಮುಸ್ತಫಾ ಖಮೇನಿ, ಮಸೂದ್ ಖಮೇನಿ, ಮೇಸಮ್ ಖಮೇನಿ 3 ಜನ ಬಂದಿದ್ದಾರೆ. ಮುಜ್ತಬಾ ಖಮೇನಿ ಎಲ್ಲಿ? ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇಲ್ಲ. ಅಯಾತುಲ್ಲಾ ಅಲಿ ಖಮೇನಿ ಹತ್ಯೆಯ ನಂತರ ಮುಜ್ತಬಾ ಖಮೇನಿಯನ್ನು ಸುಪ್ರೀಂ ಲೀಡರ್ ಆಗಿ ಘೋಷಿಸಲಾಯಿತು. ತಂದೆಯ ಅಂತಿಮ ದರ್ಶನಕ್ಕೆ IRGC ಅವರು ಮುಜ್ತಬಾ ಖಮೇನಿಯ ಇದನ್ನೇನಂತೀರಿ ನೀವು, ಪ್ರತಿಕೃತಿ ಅಂತೀರೋ ಏನಂತೀರೋ, ಅದನ್ನು ಹಿಡ್ಕೊಂಡು ಬಂದಿದ್ದು ಹಿಂಗೆ. ಅಂದರೆ ಅಪ್ಪನ ಅಂತಿಮ ದರ್ಶನ ಮಗ ಪಡೆದ ಅನ್ನುವ ರೀತಿಯಲ್ಲಿ. ಉಳಿದ 3 ಜನ ಮಕ್ಕಳು ನೋಡಿ, ದೇ ಆರ್ ನಾಟ್ ಇನ್ ಟು ಪಾಲಿಟಿಕ್ಸ್. ಅವರು ರಾಜಕಾರಣದಲ್ಲಿಲ್ಲ, ಇರಾನಿನ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ವ್ಯವಹಾರದಲ್ಲಿಲ್ಲ, ತಮ್ಮದೇ ಆದ ಪ್ರೈವೇಟ್ ಲೈಫ್ ಲೀಡ್ ಮಾಡ್ಕೊಂಡಿದ್ದಾರೆ ಅವರು. ತಂದೆಯ ಜೊತೆ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿದ್ದದ್ದು ಮುಜ್ತಬಾ ಖಮೇನಿ. ಫೆಬ್ರವರಿ 28ನೇ ತಾರೀಕು ಅಮೆರಿಕ ಇಸ್ರೇಲ್ ಮಾಡಿದ ಜಂಟಿ ದಾಳಿ ಇತ್ತಲ್ಲ, ಟೆಹರಾನ್ನಲ್ಲಿನ ಬಂಕರು, 45 ಜನ ಸತ್ತೋದ್ರಲ್ಲಿ. ಆವತ್ತು ಆ ಬಂಕರ್ನ ಸಭೆಯಲ್ಲಿ ಮುಜ್ತಬಾ ಖಮೇನಿ ಕೂಡ ಇದ್ದದ್ದು ಹೌದಂತೆ. ಮುಜ್ತಬಾ ಖಮೇನಿ ಗಂಭೀರವಾಗಿ ಗಾಯಗೊಂಡು ICUನಲ್ಲಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಇಲ್ಲ ಅವರು ಆರಾಮಾಗಿದ್ದಾರೆ, ಹೊರಗಡೆ ಕಾಣಿಸಿಕೊಂಡ್ರೆ ಅಮೆರಿಕ ಕೊಂದು ಬಿಡಬಹುದು ಅನ್ನುವ ಭಯದಲ್ಲಿ ಭೂಗತರಾಗಿದ್ದಾರೆ ಅಂತ ಇನ್ನು ಕೆಲವರು ಹೇಳ್ತಾರೆ. ಬಟ್ ಅಷ್ಟೂ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಒಂದೋ ಮುಜ್ತಬಾ ಖಮೇನಿ ಬದುಕಿರೋದೇ ಡೌಟು ಅನ್ನಿಸ್ತಿದೆ, ಬದುಕಿದ್ದರೂ ಸುಸ್ಥಿತಿಯಲ್ಲಿರೋದು ಡೌಟು ಅನ್ನಿಸ್ತಾ ಇದೆ. ಸುಸ್ಥಿತಿಯಲ್ಲಿ ಫೆಬ್ರವರಿ 28ರ ನಂತರ ಮುಜ್ತಬಾ ಖಮೇನಿದು ಎಲ್ಲೂ ಒಂದು ಫೋಟೋ ಬಂದಿಲ್ಲ, ಒಂದು ವಿಡಿಯೋ ಬಂದಿಲ್ಲ, ಒಂದು ಆಡಿಯೋ ಬಂದಿಲ್ಲ. ಬರ್ತಾ ಇರೋದು ಒಂದು 2-3 ಹೇಳಿಕೆಗಳು ಕೂಡ ರಿಟರ್ನ್ ಫಾರ್ಮ್ಯಾಟ್ನಲ್ಲಿ ಇರ್ತವಂತೆ. ಸುಪ್ರೀಂ ಲೀಡರ್ ಹಿಂಗೆ ಹೇಳಿದ್ದಾರೆ ಅನ್ನೋ ಥರ. ಈ ಪ್ರತಿಕೃತಿನ ಅವರು ಇನ್ನೂ ಸ್ವಲ್ಪ ಚೆಂದ ಮಾಡ್ಬೋದಿತ್ತಪ್ಪ. ಕಾರ್ಟನ್ ಬಾಕ್ಸ್ನಲ್ಲಿ ಯಾಕೆ ಮಾಡ್ತಾರೋ ಅಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ?
9ನೇ ತಾರೀಕು ಅಂತಿಮವಾಗಿ ಹುಟ್ಟೂರು ಮಷಾದ್ನಲ್ಲಿ ಅಯಾತುಲ್ಲಾ ಅಲಿ ಖಮೇನಿ ಮತ್ತು ಅವರ ಕುಟುಂಬದ ಇತರ 4 ಜನರ ಅಂತ್ಯ ಸಂಸ್ಕಾರ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.